ರಾಸ್ಬೆರೀಸ್, ಬ್ಲೂಬೆರೀಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದಕ್ಕಾಗಿಯೇ ನಾವು ಅಮೆರಿಕ, ರಷ್ಯಾ, ಮೆಕ್ಸಿಕೋ ಮುಂತಾದ ರಾಷ್ಟ್ರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಮದು ಮಾಡಿಕೊಳ್ತೇವೆ. ಆದರೆ ಈ ಬೇರಿಗಳಿಗಾಗಿ ಇನ್ನು ಮುಂದೆ ಹೊರ ದೇಶಗಳನ್ನು ಅವಲಂಬಿಸುವಂಥ ಅಗತ್ಯ ಬರಲ್ಲ. ಯಾಕೆ ಅಂತಂದರೆ ಇಲ್ಲೊಬ್ಬ ಮಹಿಳೆ ಕಡಿಮೆ ವೆಚ್ಚದಲ್ಲಿ ಬೆರೀಸ್ಗಳನ್ನು ಬೆಳೆದು ಲಾಭವನ್ನು ಕಂಡಿದ್ದಾರೆ. ಇವರ ಸ್ಟೋರಿ ನಿಮಗೆ ಸ್ಫೂರ್ತಿದಾಯಕ ಆಗೋದಂತೂ ಗ್ಯಾರಂಟಿ. ಹಣ್ಣುಗಳು ಪ್ರಕೃತಿ ನೀಡಿರುವ ಆರೋಗ್ಯಕರ ಆಹಾರ. ಅದರಲ್ಲೂ ಹುಳಿ, ಸಿಹಿ ಮಿಶ್ರಿತ ಬೆರ್ರಿ ಸೇವನೆಯಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಅಷ್ಟಿಷ್ಟಲ್ಲ. ಆದರೆ ಇಂತಹ ಬೆರಿಗಳಲ್ಲಿ ಬರುವ ರಾಸ್ಬೆರೀಸ್, ಬ್ಲೂಬೆರೀಸ್ ಬೇಕಾದ್ರೆ ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗತ್ತೆ. ಹೀಗೆ ಪ್ರತಿ ವರ್ಷ ಬ್ಲೂಬೆರಿ, ರಾಸ್ಬೆರಿ ಸೇರಿದಂತೆ ಟನ್ಗಳಷ್ಟು ಅಪರೂಪದ ಹಣ್ಣುಗಳನ್ನ ಆರೋಗ್ಯ ಪ್ರಯೋಜನಗಳ ಕಾರಣದಿಂದ ಭಾರತ ಆಮದು ಮಾಡಿಕೊಳ್ತಾ ಇದೆ. ಬೆರ್ರೀಸ್ಗಳಿಗೆ ಭಾರತದಲ್ಲಿದೆ ಹೈ ಡಿಮಾಂಡ್. ಡೇಟಾ ಪ್ರಕಾರ 2022ರಲ್ಲಿ 870 ಟನ್ಗಳಿಗೆ ಏರಿಕೆಯಾಗಿದೆ. 2021ಕ್ಕೆ ಹೋಲಿಸಿದರೆ 148% ಗಗನಕ್ಕೇರಿದೆ. ಇದರ ಬೆಲೆ ಹಾಗೆ ಇರುತ್ತೆ. ಹಾಗೆ ಬರುವ ಹಣ್ಣುಗಳು ಫ್ರೆಶ್ ಇರಬೇಕೆಂದಿಲ್ಲ. ಅವುಗಳಿಗೆ ರಾಸಾಯನಿಕ ಮದ್ದುಗಳನ್ನು ಹೇರಳವಾಗಿ ಬಳಸಲಾಗುತ್ತೆ. ಹಾಗಾಗಿ ವಿಷಯುಕ್ತ ಹಣ್ಣುಗಳನ್ನು ತಿನ್ನೋ ಬದಲು ನಾವೇ ಮನೆಯಲ್ಲಿ ಬೆಳೆದ್ರೆ ಹೇಗಿರುತ್ತೆ ಅಲ್ವಾ? ಅದಕ್ಕೆ ಉದಾಹರಣೆಯಾಗಿ ಕಾಣ್ತಾರೆ ಮಹಾರಾಷ್ಟ್ರದ ಕಾರ್ಪೊರೇಟ್ ವಕೀಲರಾದ ಕಿಯಾ ಸಲೋಟ್ ಅವರು. ವಕೀಲೆ ಉದ್ಯೋಗದಿಂದ ಕೃಷಿಯತ್ತ 2021ರಲ್ಲಿ ಈ ಅಪರೂಪದ ಹಣ್ಣುಗಳನ್ನು ಬೆಳೆಯೋದಕ್ಕೆ ಕಿಯಾ ಸಲೋಟ್ ಅವರು ಫಾರ್ಮ್ ಟು ಫ್ಯಾಮ್ ಅನ್ನು ಸ್ಥಾಪಿಸಿದರು. ಇಂದು ಅವರು ತಮ್ಮ 20 ಎಕರೆ ಭೂಮಿಯಲ್ಲಿ ಈ ವರ್ಷ ಕನಿಷ್ಠ 135 ಟನ್ ಹಣ್ಣುಗಳ ಉತ್ಪಾದನೆ ತೆಗೆಯುವ ನಿರೀಕ್ಷೆಯಲ್ಲಿದ್ದಾರೆ. ಮುಂಬೈನಲ್ಲಿ ಹುಟ್ಟಿ ಬೆಳೆದ ಕಿಯಾ ವೃತ್ತಿಯಲ್ಲಿ ವಕೀಲೆಯಾಗಿದ್ದಾರೆ. ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನು ವ್ಯಾಸಂಗ ಮಾಡಿದ ನಂತರ ಮುಂದೆ 4 ವರ್ಷಗಳ ಕಾಲ ಕಾನೂನು ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿರುತ್ತಾರೆ. ಆದರೆ ಅವರು ಕೃಷಿ ಹಾಗೂ ಬಿಸಿನೆಸ್ ಕಾರ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ರು. ಅದಕ್ಕಾಗಿ ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಕಾನೂನು ವ್ಯಾಸಂಗ ಮಾಡಿದ್ದಾರೆ. ಸಮಾಜಕ್ಕೆ ಪ್ರಯೋಜನವಾಗುವಂತಹ ಕೃಷಿ ಮೂಲಕ ಬಿಸಿನೆಸ್ ಮಾಡೋದಾಗಿತ್ತು ಅವರ ಗುರಿ. ಆದರೆ ಕೃಷಿ ಹಿನ್ನೆಲೆಯನ್ನ ಹೊಂದಿಲ್ಲದ ಕಾರಣ 2018ರಲ್ಲಿ ಅವರು ಕೆಲಸದಿಂದ ವಿರಾಮವನ್ನ ತೆಗೆದುಕೊಂಡು ಟೆರೆಸ್ನಲ್ಲಿ 30 ವಿವಿಧ ಮೈಕ್ರೋ ಗ್ರೀನ್ಗಳನ್ನ ಬೆಳೆಯಲು ಪ್ರಾರಂಭಿಸಿದ್ದಾರೆ. ಮುಂದೆ ಅವುಗಳನ್ನ ರೆಸ್ಟೋರೆಂಟ್ಗಳಿಗೆ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿ 6 ತಿಂಗಳ ಒಳಗೆ ಲಾಭ ಕಾಣಲು ಶುರು ಮಾಡಿದ್ರು. ರಾಸ್ಬೆರೀಸ್, ಬ್ಲೂಬೆರೀಸ್ ಕಡೆ ಒಲವು. ಈ ವೇಳೆ ಅವರ ಗಮನ ವಿದೇಶಿ ಬೆಳೆಗಳತ್ತ ನಾಟಿತು. ಅದಕ್ಕಾಗಿ ಹಲವು ಸಂಶೋಧನೆಗಳನ್ನ ಮಾಡಿ ಕೊನೆಗೆ ರಾಸ್ಬೆರೀಸ್, ಬ್ಲೂಬೆರೀಸ್ ಬೆಳೆಯುವ ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕಾಗಿ ಭಾರತೀಯ ಹವಾಮಾನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮೊದಲ ಸಸಿಗಳನ್ನ ಆಮದು ಮಾಡಿಕೊಂಡು 2021ರಲ್ಲಿ ಮೊದಲ ವಾಣಿಜ್ಯ ಇಳುವರಿಯನ್ನ ಕೊಯ್ಲು ಮಾಡ್ತಾರೆ. ಇಲ್ಲಿಯ ಹವಾಮಾನಕ್ಕೆ ಬೆಳೆಯನ್ನ ಹೊಂದಿಕೊಳ್ಳುವಂತೆ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಬೆರ್ರಿ ಹಣ್ಣುಗಳು ಅದರ ಬೆಳವಣಿಗೆಯ ಋತುವಿನ ಉದ್ದಕ್ಕೂ ಶೀತ, ಚಳಿಗಾಲ ಮತ್ತು ಹೆಚ್ಚಿನ ಮಳೆಯ ಅಗತ್ಯ ಇರುತ್ತೆ. ಹಾಗಾಗಿ ಅವುಗಳಿಗೆ ಬೇಸಿಗೆಗಳು ಮತ್ತು ಸೌಮ್ಯವಾದ ಚಳಿಗಾಲದೊಂದಿಗೆ ಸಮಶೀತೋಷ್ಣ ಪ್ರದೇಶಗಳು ಸೂಕ್ತ. ಸುರಂಗದ ಅಡಿಯಲ್ಲಿ ಬೆರ್ರಿ ಹಣ್ಣು ಕೃಷಿ. ಈ ಹಣ್ಣುಗಳನ್ನು ಬೆಳೆಯೋದಕ್ಕೆ ಅವರು ಕಡಿಮೆ ವೆಚ್ಚದಲ್ಲಿ ಸುರಂಗವೊಂದನ್ನು ತೋಡಿದ್ದಾರೆ. ಎತ್ತರದ ಸುರಂಗದ ಅಡಿಯಲ್ಲಿ ಬೆರಿ ಹಣ್ಣುಗಳನ್ನು ಬೆಳೆಯೋದ್ರಿಂದ ತಾಪಮಾನದ ವಿಪರೀತಗಳಿಂದ ಬೆಳೆಗಳನ್ನು ರಕ್ಷಿಸುವಂತಾಗುತ್ತೆ. ಹವಾಮಾನದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪ್ಲಾಸ್ಟಿಕ್ ಕವರ್ ಅನ್ನು ಬಳಸ್ತಾರೆ. ಇದರಿಂದ ತಾಪಮಾನವನ್ನು ನಿರ್ವಹಿಸಬಹುದು. ಚಳಿಗಾಲದ ರಾತ್ರಿಗಳಲ್ಲಿ ಬೆಚ್ಚಗಿನ ವಾತಾವರಣ ಮತ್ತು ಬೇಸಿಗೆಯ ದಿನಗಳಲ್ಲಿ ಬೆಳೆಗೆ ತಂಪಾದ ವಾತಾವರಣ ಒದಗಿಸಲಾಗುತ್ತೆ. ಅಲ್ಲದೆ ಪ್ಲಾಸ್ಟಿಕ್ ಕವರ್ ಹಾಕಿರೋದ್ರಿಂದ ಮಳೆಯಿಂದ ಬೆಳೆಗಳನ್ನು ರಕ್ಷಿಸಬಹುದು. ಸದ್ಯ ಸಲೋಟ್ ಅವರ ಜಮೀನಲ್ಲಿ 7 ವಿಧದ ಅಪರೂಪದ ಹಣ್ಣುಗಳನ್ನು ಬೆಳೆಯಲಾಗ್ತಾ ಇದೆ. ಸದ್ಯಕ್ಕೆ ಅವರು ಸ್ವಿಗ್ಗಿ, ಝಪ್ಟೋದಂತಹ ವಿತರಣಾ ಪಾಲುದಾರರೊಂದಿಗೆ ಮತ್ತು ಉತ್ಪನ್ನಗಳು ತಲುಪಿಸುವುದಕ್ಕೆ ಸ್ಟಾರ್ ಬಜಾರ್, ಕಿಸಾನ್ ಕನೆಕ್ಟ್, ರಿಲಯನ್ಸ್ ರಿಟೇಲ್, ನೇಚರ್ಸ್ ಬಾಸ್ಕೆಟ್ನಂತಹ ಸೂಪರ್ ಮಾರ್ಕೆಟ್ನೊಂದಿಗೆ ಸಹಕರಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.